ಕೋಲಾರದ ಸಂಸದರಾಗಿರುವಂತ ಕೆಎಚ್ ಮುನಿಯಪ್ಪ ಅವರು ಅಭ್ಯರ್ಥಿ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಈಗ ದೆಹಲಿಯಲ್ಲಿ ಮುನಿಯಪ್ಪ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡ್ತಿದ್ದಾರೆ, ನೋಡೋಣ. ಕರ್ನಾಟಕ ಆಗ್ಬೋದು, ತಮಿಳುನಾಡು ಆಗ್ಬೋದು, ಪಾಂಡಿಚೇರಿ ಆಗ್ಬೋದು, ಆಂಧ್ರ ಆಗ್ಬೋದು, ತೆಲಂಗಾಣ ಆಗ್ಬೋದು, ಇವೆಲ್ಲರಿಗೂ ಒಂದು ಶಕ್ತಿ ಬರ್ತದೆ. ಜೊತೆಗೆ ಇತಿಹಾಸ ಇದೆ. ಇಂದಿರಾ ಗಾಂಧಿಯವರು ಕೂಡ ಗೆದ್ದೋಗಿದ್ದಾರೆ, ಸೋನಿಯಾ ಗಾಂಧಿಯವರು ಗೆದ್ದೋಗಿದ್ದಾರೆ. ಇವರು ಕೂಡ ಅಲ್ಲಲ್ಲ. ಹಾಗಾದ್ರೆ ಇಂದಿರಾ ಗಾಂಧಿಯವರು, ಸೋನಿಯಾ ಗಾಂಧಿಯವರು ರಾಯಬರೇಲಿಯಲ್ಲಿ ನಿಂತಿದ್ರು, ಬಳ್ಳಾರಿಯಲ್ಲಿ ನಿಂತಿದ್ರಲ್ಲ. ರಾಹುಲ್ ಗಾಂಧಿ ಅವರಿಗೆ ಅಮೇಠಿನಲ್ಲಿ ಸ್ವಲ್ಪ ಭಯ ಇದೆ, ಸೋಲಿರೋ ಭಯ. ಇಲ್ಲ, ಅವರು ಗೆಲ್ತಾರೆ. ನಮಗೆ ಪಾರ್ಟಿ ಸ್ವಲ್ಪ ಸ್ಟ್ರೆಂಥನ್ ಆಗಲಿ ಅಂತ ಅಲ್ಲಿ ಕರೀತಾ ಇದ್ವಿ. ಅಮೇಠಿಯಲ್ಲಿ ಗೆಲ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಶಕ್ತಿ ಬರಲಿ ಅಂತ ನಾನು ಅವ್ರನ್ನ ಶಕ್ತಿ ಇಂದ್ರವ್ರು ಜಾಸ್ತಿ ಆಗ್ತದೆ. ಸರ್, ಈಗ ನಿಮ್ದು ಕೋಲಾರದಲ್ಲಿ 5 ಕಾಂಗ್ರೆಸ್ MLAಗಳು ನಿಮ್ಮನ್ನು ವಿರೋಧ ಮಾಡ್ತಿದ್ದಾರೆ. ದಿಲ್ಲಿಯಲ್ಲಿ ಕುತ್ಕೊಂಡು ಕಳೆದ 4-5 ದಿನದಿಂದ ಸಿಟ್ಟಿಂಗ್ MLAs ಆಫ್ ಯುವರ್ ಪಾರ್ಟಿ ಫ್ರಮ್ ಕೋಲಾರ. ಅದೇನು ವಿಷಯ ನನ್ನ ಗಮನಕ್ಕೆ ಬಂದಿಲ್ಲ. ಕಾಂಗ್ರೆಸ್ ಪಕ್ಷದ ಬಹಳ ದೊಡ್ಡ ಪಕ್ಷ. ನಮ್ಮ ಸುಮಾರು 3-4 ಚುನಾವಣೆಗಳಿಂದ 8 ಮತಕ್ಷೇತ್ರದಲ್ಲಿ 3-4 ಜನ ಬರ್ತಾರೆ. ಅವರು ಬದಲಾವಣೆ ಬೇಕು ಅಂತ ಕೇಳಿರುವಂಥ ಸಹಜವಾಗಿದೆ. ಹೈಕಮಾಂಡ್ಗೆ ನಾನೇನು ಅಂತ ಗೊತ್ತಿದೆ. ಅವರು ಸೀಟು ಕೊಡ್ತಾರೆ, ನಾನು ಗೆಲ್ತಾನೆ. ಪಕ್ಷ ಅಭ್ಯರ್ಥಿ ಆಯ್ಕೆ ಆದಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಪಕ್ಷದ ಗೆಲುವಿಗೆ ಅವರೆಲ್ಲ ಒಗ್ಗಟ್ಟಾಗಿರ್ತಾರೆ. ನೀವು ಟಿಕೆಟ್ ಕೊಟ್ಟರೆ ನಿಮ್ಮ ವಿರುದ್ಧ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಅವ್ರಿಗೆ ಬಿಟ್ಟಿದೆ. ತುಮಕೂರು ಈಗ ಮತ್ತೆ ವಾಪಸ್ ಹೇಳ್ತಾರೆ ಸರ್. ಪರಮೇಶ್ವರ್ ಅವರು ತುಂಬಾನೇ ಪ್ರೊಟೆಕ್ಟ್ ಆಗ್ತಾ ಇದೆ. ಸಿಟ್ಟಿಂಗ್ MP ಕ್ಷೇತ್ರ ಅಂತ ಹೇಳ್ತಾರೆ. ಈಗಾಗಲೇ ಸ್ಕ್ರೀನಿಂಗ್ ಕಮಿಟಿ ಮುಗಿದಿರೋದನ್ನು ನಾನೀಗ ಮಧ್ಯದಲ್ಲಿ ಪ್ರವೇಶ ಮಾಡೋದಿಲ್ಲ. ನಾವು ಕೂಡ ಸ್ಕ್ರೀನಿಂಗ್ ಕಮಿಟಿ ಮುಂದೆ 10 ಜನಕ್ಕೂ ಕೊಡಬೇಕಂತ ಹೇಳಿದ್ವಿ. ಮೊನ್ನೆ ನಿಮಗೂ ಕೂಡ ಆಚೆ ಬಂದಿದ್ವಿ. ಅದಾದಮೇಲೆ ಒಂದು ಮಾತು ಕೂಡ ಹೇಳಿದ್ದೀನಿ. ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ ಕೂಡ ಹೇಳಿ. ರಾಜೀವ್ ಚಂದ್ರಶೇಖರ್ಗೆ ಊರು ಗೊತ್ತಿಲ್ಲ, ಕೇರಿ ಗೊತ್ತಿಲ್ಲ. ಯಾರೋ BJPಯವರು ನಾಯಕರು ಬಂದು ಪ್ರೆಸ್ ಸ್ಟೇಟ್ಮೆಂಟ್ ಮಾಡಂದ್ರೆ ಮಾಡಿದ್ದಾರೆ. ಅವ್ರಿಗೆ ಯಾವ ಊರು ಎಲ್ಲಿದೆ ಏನೂ ಗೊತ್ತಿಲ್ಲ. ನಾನು ಒಬ್ಬ ರೈತ, ಕೃಷಿಕ. ನಮಗೆ ಜಮೀನು ಇರ್ತದೆ. ನಮ್ಮದು 400 ಎಕರೆ ಇದೆ ಅಂತ ಹೇಳೋದು ಇವೆಲ್ಲ ಶುದ್ಧ ಸುಳ್ಳು.